ವಂದನೆಗಳು. ನಾನು ಲಕ್ಷ್ಮಿ. ಗೌತಮ ಬುದ್ಧನು ಕಪಿಲ. ಈತನ ಬಾಲ್ಯದ ಹೆಸರು ಸಿದ್ಧಾರ್ಥ. ತನ್ನ 29ನೇ ವಯಸ್ಸಿನಲ್ಲಿ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸತ್ವ ಸ್ವೀಕರಿಸಿದ ಭಗವಾನ್ ಬುದ್ಧನು ತನ್ನ ಆಯುಷ್ಯವನ್ನೆಲ್ಲ ಜನರ ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ತೋರಲಲ್ಲೇ ಮುಡಿಪಾಗಿರಿಸಿದ್ದನು. ಶ್ರಾವಸ್ತಿಯ ಶ್ರೀಮಂತ ಮನೆತನದ ಮಗಳಾಗಿದ್ದ ಗೌತಮಿ ತನ್ನ ಕಂದನ ಸಾವಿನಿಂದ ಪರಿತಪಿಸುತ್ತಿದ್ದಳು. ಅಂತೂ ಊರ ಹೊರಗಿದ್ದ ಗೌತಮ ಬುದ್ಧ ತನ್ನ ಮಗುವನ್ನು ಬದುಕಿಸಿಕೊಡಬಹುದು ಎಂದು ಬುದ್ಧನ ಬಳಿಗೆ ಬಂದಾಗ ಗೌತಮಿಗೆ ವಾಸ್ತು ದರ್ಶನ ಮಾಡಿಸಿದ ಕಥೆಯನ್ನು ಕಿಸಾ ಗೌತಮಿ ಎನ್ನುವ ನಾಟಕದ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನಾಟಕದ ಮೂಲ ರಚನೆ ಶ್ರೀ ಗೌರೀಶ ಕಾಯ್ಕಿಣಿ. ಶಿಷ್ಯವನ್ನು ಶವ ಸಂಸ್ಕಾರ ಮಾಡಬಿಟ್ಟರೆ ನೀನು ಹಠ ಮಾಡುತ್ತಿರುವೆ. ಬೇಡ ತಾಯಿ, ಬಿಟ್ಟುಕೊಡು. ಇಲ್ಲ ಇಲ್ಲ, ನನ್ನ ಮಗುವನ್ನು ನಾನು ಎಂದಿಗೂ ಬಿಟ್ಟುಕೊಡಲಾರೆ. ಏನಂದ್ರೆ ಕಣ್ಣೀರಿಗೆ ಎಡೆ ಇಲ್ಲವೇ? ಹಾಗಾದರೆ ಆ ನಿನ್ನ ಗುರು ನನ್ನ ಕಣ್ಣೀರನ್ನು ತೊರೆಯಬಲ್ಲನೆ, ನನ್ನ ಕಂದನ ಜೀವವನ್ನು ಮರಳಿ ಕೊಡುವನೆ. ಮರಳಿ ಜೀವ ಕೊಟ್ಟರೂ ಕೊಡಬಹುದು. ಬನ್ನಿ, ಜಗನ ಬಳಿಗೆ ಹೋಗೋಣ. ನಾನು ಅರ್ಥ ಮಾಡಿಕೊಂಡೆ ತಾಯಿ. ನಿನ್ನ ಕಣ್ಣಮ್ಮನನ್ನು ನಾನು ಬದುಕುತ್ತೇನೆ. ಅದಕ್ಕೆ ನೀನೊಂದು ಸಿರಿಮುತ್ತು ತರಬೇಕು ತಾಯಿ. ಅದಕ್ಕಾಗಿ ನಾನು ಸಿರಿಮುತ್ತು ತರಬೇಕೆ? ಅದಾವುದು ಬೇಗ ಹೇಳುತ್ತಂದ್ರೆ? ಅಗತ್ಯವಾಗಿ ಹೇಳುತ್ತೇನೆ. ನೀನೊಂದು ಸಾಸಿವೆ ಕಾಳನ್ನು ತರಬೇಕು ತಾಯಿ. ಹಾಗಲಿ ದೇವ. ನಿಲ್ಲು ತಾಯಿ, ನಿಲ್ಲು. ನೀನು ಸಾಸಿವೆ ಕಾಳು ತರಬೇಕಾದದ್ದು ಇಂತಹ ಮನೆಯಲ್ಲ, ಸಾವೇ ಇರದಂತಹ ಮನೆಯಿಂದ ನೀನು ಸಾಸಿವೆ ಕಾಳನ್ನು ತರಬೇಕು ತಾಯಿ. ನಿನ್ನ ಕೂಸಮ್ಮನಿಲ್ಲಿರಿಸಿ ಕೇಳಿದ ಹೋದು. ಸಾಸಿವೆಯ ಬೇಕೆನಗೆ ಸಾಸಿವೆಯ ಬೇಕು, ಸಾವಿಲ್ಲದ ಮನೆಯ ಸಾಸಿವೆಯು ಬೇಕು. ಸಾಸಿವೆಯು ಬೇಕೆನಗೆ ಸಾಸಿವೆಯು ಬೇಕು, ಸಾವಿಲ್ಲದ ಮನೆಯ ಸಾಸಿವೆಯು ಬೇಕು.
ಕಾಲು ಸಾಸಿವೆ ಕೊಡು ತಾಯಿ. ಕೇವಲ ಒಂದೇ ಒಂದು ಕಾಲು ಸಾಸಿವೆಗಾಗಿ ಬಂದೆಯ ತಾಯಿ. ಇಗೋ ಈಗಲೇ ತಂದೆ ಇರು. ಇನ್ನು ನನಗೆ ಅಂತಿದ್ದ ಸಾಸಿವೆ ಬೇಡ, ಸಾವೇ ಇಲ್ಲದ ಮನೆಯ ಸಾಸಿವೆ ಬೇಕು. ಏನು ಸಾವೇ ಇಲ್ಲದ ಮನೆಯ ಸಾಸುವೆ? ನನ್ನ ಅಣ್ಣನನ್ನು ಕಳೆದುಕೊಂಡು 1 ತಿಂಗಳಾಯಿತು. ಅನ್ನುವೇ ಇನ್ನು ಮಾಸಿ. ತಾಯಿ ದಯಮಾಡಿ ಮುಂದೆ ಒಂದು ಕಾಳು ಸಾಸಿವೆ ಕೊಡು ತಾಯಿ. ಅಮ್ಮ, ನನ್ನ ತಾಯಿಯನ್ನು ಕಳೆದುಕೊಂಡು ಇನ್ನು 8 ದಿನಗಳು ಆಗಲಿಲ್ಲ. ಎಲ್ಲಿಂದ ತರಲಿ ನಿನಗೆ ಸಾಸುವೆ ಕಾಳು? ತಾಯಿ ದಯಮಾಡಿ ಒಂದೇ ಒಂದು ಕಾಳು ಸಾಸಿವೆ ಕೊಡು ತಾಯಿ. ನಾನು ಹೆತ್ತ 4 ಮಕ್ಕಳಲ್ಲಿ 3 ಕಳೆದುಕೊಂಡೆ. ಆದಪ್ಪ ಕೊನೆಯ 4ನೆಯ ಮಗುವನ್ನು ಕಳೆದುಕೊಂಡ. ಈ ದುಃಖದ ಕಡಲಲ್ಲಿ ಅಳುತ್ತಿದ್ದ ನನ್ನನ್ನು ಅಲುಕಿಸಲು ಬಂದೆಯ? ಇಲ್ಲ ಇಲ್ಲ, ಇದು ಸಾಧ್ಯವಿಲ್ಲ. ಎಲ್ಲೆಲ್ಲೂ ಸಾವೆ, ಸಾವಿಲ್ಲದ ಮನೆಯೇ ಇಲ್ಲ. ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಬಂದೆಯ ತಾಯಿ, ತಂದೆಯ ತಾಯಿ, ಸಾಸಿವೆ ಕಾಳು. ಎಲ್ಲಿಯೂ ಸಾಸುವೆ ಸಿಗಲಿಲ್ಲ ದೇವ. ಏನಂದಿ? ಎಲ್ಲಿಯೂ ಸಾಸಿವೆ ಸಿಗಲಿಲ್ಲವೇ ತಾಯಿ? ಬರಿಯ ಸಾಸುವೆ ಏನು ಎಲ್ಲೆಲ್ಲಿಯೂ ಇತ್ತು. ಆದರೆ ಸಾವೇ ಇರದ ಮನೆಯ ಸಾಸುವೆ ಎಲ್ಲಿಯೂ ಸಿಗಲಿಲ್ಲ. ಎಲ್ಲಿ ನೋಡಿದರಲ್ಲಿ ಮೃತ್ಯುವಿನ ಅಟ್ಟಹಾಸ, ಸಾವಿನ ನಿರರ್ಘ್ಯಗಳ ಕುರಿತ. ನಾನೆಲ್ಲಿಂದ ನನಗೆ ಸಾಸುವೆ? ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವನು ಸಾಯಲೇಬೇಕು. ನಮ್ಮ ಜೀವನ ಬರೀ ಭ್ರಮೆ. ಇಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಎನ್ನುವವರೆಲ್ಲ ಕೇವಲ ಕನಸಿನ ಸಂಬಂಧಗಳು. ಅದಕ್ಕಾಗಿ ಶೋಕಿಸಬಾರದು ತಾಯಿ, ಕನಸಿಗಾಗಿ ಅಳಬಾರದು. ಮೋಹದ ಪರದೆ ಮುಟ್ಟಿದೆ, ನನ್ನ ಕಣ್ಣುಗಳನ್ನು ನೀರು ತೆರೆದೆ. ನನ್ನ ಮೋಹದ ಪರದೆ ಸಂಪೂರ್ಣವಾಗಿ ಕಳಚಿತು. ನಾನು ನನ್ನ ಶಿಶುವನ್ನು ಶವ ಸಂಸ್ಕಾರಕ್ಕೆ ಬಿಟ್ಟು ಕೊಡುತ್ತೇನೆ. ನೋವನ್ನು ಮರೆಯುತ್ತೇನೆ. ಮರೆತು ನಿನ್ನ ಜೀವನವನ್ನು ಸಾಗಿಸು. ಜ್ಞಾನದ ಪದದಲ್ಲಿ ನೀನು ನೆರೆ. ನಿನಗೆ ಮಂಗಳವಾಗಲಿ ತಾಯಿ.